ಅದಕ್ಕೆ ಅಂಬೇಡ್ಕರ್ ಅವರು ಏನು ಹೇಳಿದರು, ಅವ್ರು ಹೇಳ್ತಾರೆ ದಲಿತರಿಗೆ, ನಾವು ಹಿಂದೂಗಳ ಜೊತೆಗೆ ಹಿಂದೂಗಳಿಂದ ಅಪಾಯ ಇಲ್ಲ, ಒಂದಿಲ್ಲ ಒಂದು ದಿವಸ. ನಾನು ಹೇಳಿದೆ ನಮ್ಮ ಎಸ್ ಸಿ ಮಾದೇವಪ್ಪರಿಗೆ, ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಇವತ್ತು ನಾನು ತಪ್ಪು ಅಲಿಸಿರ್ಬೋದು, ಆದ್ರೆ ಒಂದಿಲ್ಲ ಒಂದು ದಿವಸ ಹಿಂದೂಗಳಿಗೆ ಗುರ್ತಾಗ್ತದೆ ಪಾಕಿಸ್ತಾನಕ್ಕೆ ಅವ್ರನ್ನ ಯಾಕೆ ಕಳಿಸ್ಬೇಕಾಗಿತ್ತು ಅನ್ನೋಂಥದ್ದನ್ನು ಮುಂದಿನ ಯುವ ಜನಾಂಗ ಹಿಂದೂಗಳು ನೆನಪು ಮಾಡುವಂಥ ಒಂದು ಕಾಲ ಬರ್ತದೆ ಅಂತ ಹೇಳಿದ್ದಾರೆ. ಇವತ್ತು ಈ ದೇಶದಲ್ಲಿ ದಲಿತರು ಜಾಗೃತರಾಗಿದ್ದಾರೆ. ಇನ್ನಾಗಿ ಪತ್ರಕರ್ತರು ಕೇಳಿದ್ರೆ ನನಗೆ ರೈಟು ಲೆಫ್ಟು ಮೀಸಲಾತಿ ಜಗಳ ನಡೆದೈತಿ, ಇದಕ್ಕೆ ಏನೈತಿರತ್ತೆ ಹೇಳಿ. ಭಾಳ ಸಿಂಪಲ್ ಐತೆ ಅಂತ ಹೇಳಿದ. ನಾನು ಏನಾದರೂ ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಮುಸ್ಲಿಂ ಮೀಸಲಾತಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕ್ತೇನೆ. ಅದನ್ನು ದಲಿತರಿಗೆ, ಹಿಂದುಳಿದವರಿಗೆ, ಯಾರು ಆರ್ಥಿಕ ಬಡವರಿದ್ದಾರೆ ಅವ್ರಿಗೆ ಹಂಚಿಕೊಡ್ತೇನೆ. ಸಂವಿಧಾನಾತ್ಮಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಒಂದು ಪವಿತ್ರ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿ ಕೊಡಲಿಕ್ಕೆ ಬರುವುದಿಲ್ಲ ಬಂಧುಗಳೇ. 3 ಕಡೆ ತಗೋತಾರೋ. 2A ದಲ್ಲಿದ್ದಾರೆ, 3B ಮೈನಾರಿಟಿ ಕಾಂಟ್ರಾಕ್ಟ್ದಲ್ಲಿ ಮೈನಾರಿಟಿ. ಇವತ್ತು ಮೊನ್ನೆ ಬಜೆಟ್ ನೋಡಿಬಿಟ್ರೆ ಅವ್ರಿಗೆ CBSE ಸ್ಕೂಲ್ 100 CBSE ಸ್ಕೂಲ್, ಕನ್ನಡ ಶಾಲೆ ಕಟ್ಟಡ ಕಟ್ಟಲಿಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಳಿ ರೊಕ್ಕಿಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ದೊಡ್ಡ ಜಾತ್ಯಾತೀತರಂದ್ರೆ ಸಾಬೂರ ಟೊಪ್ಪಿಗೆ ಹಾಕೊಂಡು ಅದೇ ಹಾಲು ಮತ್ತು ಕುರುಬ ಸಮಾಜದ ಪೇಟ ಸುತ್ತಲಿಕ್ಕೆ ಬಂದರೆ, ಬಂಡ ಹಚ್ಚಲಿಕ್ಕೆ ಬಂದರೆ ಅಂದ್ರೆ ಏನು ಹಿಂದುಳಿದವರು ದಲಿತರು ನಿಮ್ಗೆ ಓಟ್ ಹಾಕೇ ಇಲ್ಲ, ಬರೀ ಸಾಬ್ರ ಅಟ್ಟೆ ಹಾಕ್ಯಾರ. ನಾ ಕೇಳಿದೆ ಒಮ್ಮೆ, ಬರೀ ಟಿಪ್ಪು ಸುಲ್ತಾನ್ ಹೊಗಳ್ತಿರಲ್ರಿ ಅಂದ. ಯತ್ನಾಳ್, ನಾಳೆ ಬೆಳಗಾವಿ ಅಧಿವೇಶನದಾಗ ಎದುರಿಗೆ ಸಿಕ್ಕರು ನನಗೆ. ಯತ್ನಾಳ್ ಅವೆಲ್ಲ ರಾಜ ಮಹಾರಾಜರ ಕಾಲಕ್ಕೆ, ಮಹಾರಾಜರಲ್ಲ ರೀ, ನಮ್ಮ ಮೈಸೂರು ಮಹಾರಾಜರನ್ನ ಪೂರ್ತಿ ಅಲ್ಲಿದ್ದಂಥ ಇವರು ಸೈನಿಕರಿದ್ದು ಇವ್ರನ್ನೇ ನಾಶ ಮಾಡೋದಂಥವ್ರು, ಲಕ್ಷಾಂತರ ಹಿಂದೂಗಳನ್ನು ಕೊಲೆ ಮಾಡಿದಂಥವ್ರು. ಕೊಡಗಿನಲ್ಲಿ ಒಂದು ಕಡೆ ಸಂಧಾನಕ್ಕೆ ಕರೆದು ಟಿಪ್ಪು ಸುಲ್ತಾನ ಲಕ್ಷಾಂತರ ಹಿಂದೂಗಳನ್ನು ಕೊಲೆ ಮಾಡ್ತಾನೆ, ಒಂದು ಕಡೆ ಹಾಕಿ ಸುಮಾರು 3,500 ದೇವಸ್ಥಾನಗಳನ್ನು ಧ್ವಂಸ ಮಾಡ್ತಾನೆ. ದುರ್ದೈವ ಅಂದರೆ ಈ ದೇಶದಲ್ಲಿ ಟಿಪ್ಪು ಸುಲ್ತಾನನ್ನು ದೊಡ್ಡ ದೊಡ್ಡ ಕಟೌಟ್ ಹಚ್ತಾರೆ. ಮುನಿಸ್ವಾಮಿಯವರು ಇರಲಿಲ್ಲ ಅಂದರೆ ಆ ಗಡಿಯಾರದಲ್ಲಿ ತ್ರಿವರ್ಣ ಧ್ವಜ ಬರ್ತಿರಲಿಲ್ಲ. ಸತ್ಯ ನಾ ಏನದು ಡೈರೆಕ್ಟ್ ಸತ್ಯನೇ ಹೇಳ್ತೀನಿ. ಮುನಿಸ್ವಾಮಿಯವರು ಒಳ್ಳೆ ಕೆಲಸ ಮಾಡ್ಯಾರಂದ್ರೆ ಒಳ್ಳೇದೇ ಮಾಡ್ಯಾರ್ತಾರೆ. ನಾನೇನು ಯಾವ ಪಾರ್ಟಿ ಗಿಟ್ಟಿ ಏನು ಇಲ್ಲೀಗ, ನಾ ಇಂಡಿಪೆಂಡೆಂಟ್. BJP ಅವ್ರು ತಪ್ಪು ಮಾಡಿದ್ರು ಭಯವನೇ, ಸಿದ್ದರಾಮಯ್ಯ ತಪ್ಪು ಮಾಡಿದ್ರು ಭಯವನೇ. ನಿನ್ನೆ ಹೇಳಿದ CM ಸಿದ್ದರಾಮಯ್ಯರಿಗೆ, ನೀವು ಅಷ್ಟೇ ಅನ್ಯಾಯ ಮಾಡ್ಯಲ್ಲ ನಮ್ಮ ಉತ್ತರ ಕರ್ನಾಟಕಕ್ಕೆ, ಎಲ್ಲ ಪಾರ್ಟಿಯವರು ನಮ್ಗೆ ಮೋಸ ಮಾಡ್ಯಾರ. ಅದಕ್ಕೆ ಬಂಧುಗಳೇ, ಇವತ್ತು ನನಗೆ ಇಲ್ಲಿ 100 ಫುಟಿಗೆ 100 ಮೀಟ್ರಿಗೆ ಒಂದೊಂದು ಇವತ್ತು ರಾಮನವಮಿ ಆಗ್ತಾ ಇದೆ. ಇವತ್ತು ಹಿಂದೂಗಳು ಜಾಗೃತರಾಗಿದ್ದಾರೆ. ಹಿಂದೂಗಳಿಗೆ ಗೊತ್ತಾಗ್ತಾ ಇದೆ, ನಾವು ದಲಿತರು, ಹಿಂದುಳಿದ ವರ್ಗ, ಲಿಂಗಾಯತ, ಒಕ್ಕಲಿಗ, ರೆಡ್ಡಿ ಅಂತ ಏನೇನು ಮಾಡ್ಕೊಂಡು ಹೋದ್ರೆ ನಮ್ಗೆ ಭವಿಷ್ಯ ಇಲ್ಲ ಅನ್ನೋಂಥದ್ದು. ರಾಮನಿಗೆ ಯಾವುದೇ ಜಾತಿ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಅರ್ಪಣೆ ಮಾಡಿದ ಮೇಲೆ ಆಕಾಶವಾಣಿಗೆ ಒಂದು ಇಂಟರ್ವ್ಯೂ ಕೊಡ್ತಾರೆ. ಈ ದೇಶದಲ್ಲಿ ರಾಮಾಯಣ ಬರೆದವ್ರು ಯಾರು, ಮಹಾಭಾರತ ಬರೆದವ್ರು ಯಾರು, ವೇದವ್ಯಾಸರು. ಭಾರತದ ಸಂವಿಧಾನ ಬರೆದವ್ರು ಯಾರು, ಬ್ರಾಹ್ಮಣರು ಬರ್ದಾರ, ಏನು ಲಿಂಗಾಯತರು ಬರ್ದಾರ. ಹೌದಿಲ್ಲ, 3 ಪವಿತ್ರ ಗ್ರಂಥ ನಮ್ಮ ಹಿಂದೂ ಧರ್ಮಕ್ಕೆ ಯಾವ್ಯಾವು? ರಾಮಾಯಣ, ಮಹಾಭಾರತ, ಭಾರತದ ಸಂವಿಧಾನ. ನಾವೆಷ್ಟು ಇದು ತಟ್ಟು ಹೇಳ್ತೀವಿ, ನಾವು ಸಂವಿಧಾನದಾಗ ನಡೀತೀವಿ ಅಂತ ಹೇಳಿ.
ಆ ಮಕ್ಕಳಿಗೆ ಹೇಳ್ಸರಪ್ಪ ನೀವು ಸಂವಿಧಾನದಂಗೆ ನಡೀತಾರತ್ತ ಹೇಳಿ ಹೇಳ್ತಾರೇನೋ ಅವರು. ಹಮಾರ ಕೌಮ್ ಬಡಾ ಹೈ, ಕುರಾನ್ ಬಡಾ ಹೈ, ಸಂವಿಧಾನಕ್ಕೂ ಹಮ್ ನೈ ಮಾನ್ತೆ ಅಂತ ಹೇಳ್ತಾರೆ. ಮತ್ತು ಅಂಥವ್ರನ್ನ ಇಲ್ಲಿ ಇಡಬೇಕು ಏನು ಪಾಕಿಸ್ತಾನ ಕಳಿಸ್ಬೇಕು? ಆ ಮಕ್ಕಳನ್ನ ಕಳಿಸ್ಬೇಕಿಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂದವ್ರಿಗೆ ಏನು ಮಾಡಬೇಕು? ರಾಜ್ಯಸಭಾ ಮಾಡಬೇಕು ಏನು ಒದ್ದು ಒಳಗೆ ಹಾಕಿ ಗುಂಡು ಹಾಕ್ಬೇಕು? ಇದು ನನ್ನ ಮೇಲೆ ಕೇಸ ಮನೆ ಮದ್ದೂರದಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ರು. PSIನೇ ಸ್ವಯಂ ಪ್ರೇರಿತ ಕೇಸ್ ಮಾಡ್ರಿ. ನೀವು ಎಷ್ಟು ಮಾಡ್ತೀರಿ ಮಾಡಿ ಎಷ್ಟು 81 82 ಮುಗಿಸ್ಯಾನ. ಏನಿಲ್ಲ ನಾ ಹೇಳಿನ ಅವ್ರಿಗೆ ಪೊಲೀಸರಿಗೆ 150 ಕೇಸ್ ಹಾಕ್ರಿ, 150 MLA ಆರಿಸಿ ಬರ್ತಾರೆ ಕರ್ನಾಟಕದಾಗ. ಯಾರು ಕೇಸ್ ಹಾಕಿರ್ತಾರಲ್ಲ ಅವ್ರ ಕಡೆಯಿಂದ ಪಾಕಿಸ್ತಾನ ಜಿಂದಾಬಾದ್ ಅಂದವ್ರಿಗೆ ಯಾವುದರ ಮಸೂತಿ ಮುಂದೆ ರಾಮನವಮಿ ಗಣಪತಿ ಹೋಗಾಗ ಕಲ್ಲು ಒಗದ್ರಿ ಮೊದಲೇ ಕರ್ನಾಟಕದ ಮುಖ್ಯಮಂತ್ರಿಗಳು ಮೊದಲೇ ಎಲ್ಲ ಸರ್ವೆ ಮಾಡಿರ್ತೀನಿ ಎಷ್ಟು ಇಲ್ಲಿಗಲ್ ಮಸೀದಿಗಳು ಇದ್ದೆ ರಾಜ್ಯದಾಗ ಅದಾವನು. ಮೊನ್ನೆ ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮದ ಮೇಲೆ ಚಪ್ಪಲು ಕಲ್ಲು ಹೋಗಿದ್ದಾರೆ. ಪೊಲೀಸರು ಏನಾಗ್ಬಿಟ್ಟಾರಂದ್ರೆ ಅವ್ರದ್ದೊಂದು ಕೆಲಸ ಏನಂದ್ರೆ ಒಂದು ಹಿಂದೂ ಮುಸ್ಲಿಂ ಆಯ್ತು ಅಂದ್ರೆ ಆ ಕಡೆ ಒಂದು 100 ಮಂದಿನ ಈ ಕಡೆ ಒಂದು 100 ಕೇಸ್ ಹಾಕೋದು ಮುಗೀತವ್ರು. ನಾ ಬಂದ ಮ್ಯಾಗ ಹಂಗೆ ನಡೀದಿಲ್ಲ. ಮಸೂದಿ ಕಲ್ಲು ಹೋಗೋದವ್ರನ್ನ ಅಟ್ಟೆ ಒದ್ದು ಒಳಗೆ ಹಾಕೋದು. ನಾ ಹೇಳಿದೆ ಮೊನ್ನೆ ಬಾಗಲಕೋಟೆಗೆ ಹೋದಾಗ SP ಅವ್ರು ಬಂದರು ಅರ್ಧ ರಸ್ತೆಯಲ್ಲಿ ಸರ್ ಹಿಂಗಿದೆ ಆಯಿತು ಹಿಂದೂಗಳನ್ನ ಯಾಕೆ ಹಿಡಿಲಾಕತ್ತೀರಿ ಅಂತ ಕೇಳಿದಾರೆ. ಕಲ್ಲು ಹೋಗೋದವ್ರು ಯಾರು? ಅವ್ರು ಸರ್. ಮತ್ತು ಹಿಂದೂಗಳದೇನು ತಪ್ಪೈತ್ರಿ? ಇಲ್ಲ ಸರ್ ಮ್ಯಾಗಿಂದು ಪ್ರೆಷರ್. ಇಲ್ಲಿ ಪ್ರೆಷರ್ ಮಾಡೋರೊಬ್ಬರು ರಾಜ್ಯದ ಗೃಹ ಮಂತ್ರಿ ಅದಾರ. ಬಾಗಲಕೋಟೆಯಲ್ಲಿ ಗಲಾಟೆ ಆಗಿದೆ ಅಂತ ಪತ್ರಕರ್ತರು ಕೇಳಿದ್ರೆ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಏನೋ ಗಲಾಟೆ ಆಗಿದೆ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೇನೆ. ಅವ್ರಿಗೆ ಗೊತ್ತಿಲ್ಲದ ಗೃಹ ಮಂತ್ರಿಗಳು ಅಂತ ಹೇಳೀನಿ ಮನೆ. ಅವ್ರಿಗೇನೂ ಗೊತ್ತಿರೋದಿಲ್ಲ ಪಾಪ ಅವ್ರಿಗೆ. ಈ ರೀತಿ ರಾಜ್ಯದಲ್ಲಿ ನಡೆದಂಥ ಹಿಂದೂಗಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಅವತ್ತು ನೋಡ್ರಿ. ಪ್ರಮೋದ್ ಮುತಾಲಿಕ್ರು ಏನವ್ರನ್ನ ಪಾಕಿಸ್ತಾನಕ್ಕೆ ಹೋಗ್ತಿದ್ರ? ಅವ್ರನ್ನ ನೀವು ಬ್ಯಾನ್ ಮಾಡ್ತೀರಿ, ಅವ್ರನ್ನ ನೀವು ಬರಲಾರ್ದಂಗೆ ನೋಟಿಸ್ ಕೊಡ್ತೀರಿ. ಎಷ್ಟು ದಿವ್ಸ ಮಾಡೋರು? 2028ರಿಂದ ಏನು ಮಾಡೋದಿರಿ? ಅವ್ರನ್ನೇ ಫುಲ್ ಸೆಕ್ಯೂರಿಟಿ ಒಳಗೆ ಕೊಲಾಕಿ ನಾವು ಕೊಟ್ಟು ಕಳಿಸೋಂಥ ಕೆಲಸ ನಾವು ಮಾಡ್ತೀವಿ. ಏನು ಹಿಂದೂಗಳ ಪರವಾಗಿ ಮಾತಾಡಬಾರ್ದ? ಈ ದೇಶನಾಗ ಬರೀ ಸಾಬ್ರ ಪರವಾಗಿ ಏನು ಮಾತಾಡ್ಬೇಕನ್ನು? ನಮ್ಮ ದೇಶ ಹಿಂದೂ ರಾಷ್ಟ್ರ. ನಾವೇನು ಹೇಳ್ತೀವಿ ನೀವು ಕೇಳಬೇಕಟ್ಟೆ. ನೀವೇನಾರೇ ಹಾರಾಡ್ತಿದ್ರೆ ನಿಮ್ಗೆ ಗಾಂಧಿ ಮಾಡಿಕೊಟ್ಟಾನ ಪಾಕಿಸ್ತಾನ. ಅಲ್ಲಿ ಹೋಗ ಪಾಕಿಸ್ತಾನದಾಗ ಒಂದು ಕಡೆ ಗಾಂಧಿ ಮೂರ್ತಿ ಕುಡ್ಸ್ಯಾರೇನ್ರಿ? ಕುಡ್ಸ್ಯಾರನಿಗೆ ಯಾರು ದೇಶ ಹೊಡೆದವ್ರು ಯಾರು? ನೆಹರು ಗಾಂಧಿ. ಪಾಪ ಗಾಂಧಿಯವ್ರಿಗೆ ಇದು ಆದಾಗ ಅವ್ರೇನು ಅಸಾಸಿನೇಷನ್ ಆಯ್ತಲ್ಲ ಮೊನ್ನೆ ಲೋಕಸಭೆಯಲ್ಲಿ ಒಬ್ಬ BJP ಲೋಕಸಭಾ ಸದಸ್ಯರು ಹೇಳಿದ್ರು ಪಾಪ ಗಾಂಧಿ ಹತ್ಯೆ ಆದಂಥ ಸಂದರ್ಭದಲ್ಲಿ ನೆಹರು ಲಾರ್ಡ್ ಮೌಂಟ್ ಬ್ಯಾಟನ್ನ ಮಗ ಹೆಂಡತಿ ಜೋಡ ಒಳಗೆ ಹೋಲ್ಯಾಕೆ ಕೂತಿದ್ದ. ನೋಡಿ ಎಷ್ಟು ದುಃಖ ಆಗಿರ್ಬೇಕು ನೆಹರುಗೆ. ಲಾರ್ಡ್ ಮೌಂಟ್ ಬ್ಯಾಟನ್ನ ಮಗಳು ಆತ್ಮಚರಿತ್ರೆ ಬರೆದಾಳ. ನಾನು ಗಾಂಧಿಯಲ್ಲಿ ಹೋಗಿ ಸತ್ತಿದ್ದರು ಪಾಪ, ಆದರೆ ನೆಹರು ಇದ್ರೆ ನಮ್ಮ ಅವ್ವನ ಜೋಡ ರೂಮ್ನ ಕೂತಿದ್ದ. ದೇಶ ಇದು ಬೇಕಾಗಿಲ್ಲ. ಯಾರ ದುರಂಧರ್ ನೋಡಿರಲಿಲ್ಲ ಸಿನಿಮಾ? ನರೇಂದ್ರ ಮೋದಿಯವರು ಈ ನೋಟ್ ಬ್ಯಾನ್ ಯಾಕೆ ಮಾಡಿದ್ರು ಗುರ್ತಾಗೈತಲ್ಲ. ದಾವೂದ್ ಇಬ್ರಾಹಿಮ್ನ ಹೆಂಗೆ ಮಾಡ್ಯಾರ ನಮ್ಮ ರಾವ್ದವ್ರು. ಈಗ ಮಿಲ್ಟ್ರಿ ನಮ್ಮ ಸೈನಿಕರಿಗೆ ಎಲ್ಲ ರುಂಡ ಕಟ್ತಿದ್ದು ಕೇಳಿರೇನು? ಈ ಕಡೆ ಮೊದಲ ಕಾಶ್ಮೀರದಲ್ಲಿ ಪೊಲೀಸರು ಸೈನಿಕರನ್ನ ಶಿರಚ್ಛೇದ ಮಾಡಿ ಚೀಲ್ನಲ್ಲಿ ಹಾಕಿ ನಮಗೆ ಸವಾಲು ಹಾಕ್ತಿದ್ರು ಪಾಕಿಸ್ತಾನದವರು. ಇವತ್ತು ನರೇಂದ್ರ ಮೋದಿಯವರು ಬಂದ ಮೇಲೆ ಬಂಧುಗಳೇ ಫುಲ್ ಪವರ್ ಕೊಟ್ಟಾರ ಮಿಲ್ಟ್ರಿಗೆ. ಸೀದಾ ಜನ್ನತ್.
ಹಾಗೆ ಇಲ್ಲೇ ಜೈಲಿಗೆ ಹಾಕಿ ಬಿರಿಯಾನಿ ತಿನ್ನಿಸಿ ಸಿಗರೇಟ್ ಕೊಟ್ಟು ಪೊಲೀಸರು ಸಹ ಅವ್ರಿಗೆ ಸಲ್ಯೂಟ್ ಹೊಡೆದು. ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇದ್ದಾಗ ಅವ ಯಾವನು JKLF ಲೀಡರು, JKLF ಲೀಡರ್ನ ಪ್ರಧಾನಮಂತ್ರಿ ಕಚೇರಿಗೆ ಕರೆದು ಬುಕ್ಕೆ ಕೊಡ್ತಿದ್ರು. ಮನಮೋಹನ್ ಸಿಂಗ್ ಎಷ್ಟು ಒಳ್ಳೆ ಪ್ರಧಾನಿ ಗೊತ್ತಲ್ಲ ನಿಮ್ಗೆ. ಒಂದು ದಿವಸನೂ ಬಾಯಿ ತೆಗಿಲಿಲ್ಲ. ಆ ಸೋನಿಯಾ ಗಾಂಧಿ ಮುಂದೋಗಿ ಯಾವ ದೇಶದ್ದು ಏನು, ಈ ದೇಶದ ಪ್ರಧಾನಮಂತ್ರಿಗೆ ಹೆಂಗೆ ಗೌರವ ಇರಬೇಕು. ಇವತ್ತು ನೋಡ್ರಿ ನರೇಂದ್ರ ಮೋದಿಯವರು ಅದಾರಂದ್ರೆ ಇರಾಣದವ್ರು ಏನಾಗಿ ಹೇಳಿದ್ರಲ್ಲ ನಮ್ಮ ಮುನಿಸ್ತಾನವರು, ಭಾರತಕ್ಕೆ छोड़ दो ಅಮೇರಿಕಾವೇ ಪಕಡೋ ದಮ್ಮ ಐತಿಲ್ಲ ನರೇಂದ್ರ ಮೋದಿಗಳು. ಯೋಗಿ ಆದಿತ್ಯನಾಥ್ ಇವತ್ತು ಉತ್ತರ ಪ್ರದೇಶದಾಗ ಒಂದೇ ಹಿಂದೂ ಹೆಣ್ಮಕ್ಕಳ ಮೇಲೆ ಅಲ್ಲಿ ಭಾರತ್ ಮಾತಾಕಿ ನೋಡ್ರಿ, ದೇಶಕ್ಕೆ ಮೋದಿ ನಂತರ ಯಾರು? ಇದು ಯಾರೇ 4 ಮಂದಿ ರೂಮ್ನ ಕೂತು ಕೇಳೋದಲ್ಲ. ಇದು ನರೇಂದ್ರ ಮೋದಿಯವ್ರನ್ನ ಯಾರು ಬೇಡಿದ್ರು? ಈ ದೇಶದ ಜನ ನೀವೇ ಬೇಡಿದ್ರಲ್ಲ ನರೇಂದ್ರ ಮೋದಿಯವ್ರನ್ನ. ನರೇಂದ್ರ ಮೋದಿ ಅವ್ರದ್ದು ರಿಟೈರ್ಮೆಂಟ್ ಆದ್ಮೇಲೆ ಯಾರು ಬರ್ತಾರ? ಯೋಗಿ. थोड़ा वो नरेंद्र मोदी अच्छा था, ये बहुत डेंजर है रे बाबा. ನಡೀದಿಲ್ರಿ ಇನ್ನು ಮ್ಯಾಗೆ ನಾವೆಲ್ಲರೇ ಬರೀ ಒಂದು ಕೇಸ್ ಹಾಕೋದು, FIR ಮಾಡೋದು. ಅವ್ರೊಂದು 50 ಇಲ್ಲ, ಇನ್ನು ಮ್ಯಾಗೆ ಬಂದದು 2028ರಿಂದ ನೋ FIR, ಓನ್ಲಿ ಜನ್ನತ್. ಅದು ಹೇಳ್ತಾ ಅವ್ರ ಧರ್ಮ ಏನು ಹೇಳ್ತತ್ತ, ಒಬ್ಬ ಹಿಂದೂವನ್ನ, ಒಬ್ಬ ಕ್ರಿಶ್ಚಿಯನ್ನನ್ನು, ಒಬ್ಬ ಜೈನನನ್ನು, ಒಬ್ಬ ಸಿಖ್ನನ್ನು ಕೊಂದರೆ, ನಾನ್ ಮುಸ್ಲಿಮಿನ ಕೊಂದರೆ ಅವನಿಗೆ ಜನ್ನತ್ ಸಿಗ್ತದಂತೆ. ಜನ್ನತ್ ಅಂದ್ರೆ ಸ್ವರ್ಗ. ಅಲ್ಲಿ ಏನದಾರು ಗುರ್ತತೆ ನಿಮ್ಗೆ? 72 ಸುಂದರ ಕನ್ಯೆಯರು. ಅವ್ರ ಹೈಟ್ ಇರ್ತದೆ, ಅದು ಗುರ್ತತೆ ನಿಮ್ಗೆ? 32 ಫೂಟು. ಹಿಂಗೆ ನೋಡ್ಬೇಕು ಇವ ಹೋಗಿ ಗಡ್ಡ ಬಿಟ್ಕೊಂಡು. ಹಿಂಗೆ ನದಿಯಲ್ಲಿ ಹಿಂಗೆ ಕೈ ಹಾಕಿಬಿಟ್ರೆ ಸ್ಕ್ವಾಚ್, ಅವ್ರ ಬಾಯಾನ ಉಗುಳ ಹಾಕ್ಬಿಟ್ರೆ ಪಾಯಸ. ಇದು ಹೇಳ್ತಾರವರು, ಅವ್ರ ಧರ್ಮದಾಗ ಬರ್ದದ. ಅದಕ್ಕೆ ಯೋಗಿಯರು ಏನು ಮಾಡಿದ್ರಂದ್ರೆ, ಅಲ್ಲಿ ಏನಾರು ದಾನ್ಲಿ ಮಾಡಿದ್ರೆ ಸೀದಾ ಜನ್ನತ್ಗೆ ಕಳಿಸ್ತಾರೆ. ಆ ಇರಾನ್ದವ್ರನ್ನ ಹೊಡೆದ್ರಲ್ಲ ಮೊನ್ನೆ, ಏನು ಹೆಸರು, ಕೊಮೈನಿ. ಇಲ್ಲಿ ಬಹುಶಃ ಇವ್ರು ಅವ್ವಪ್ಪ ಸತ್ತಾಗಿರ ಹತ್ತಾರಿಲ್ಲ ಹತ್ರ ನನ್ನ ಮಕ್ಕಳು. ಆ ಕೊಮೈನೇನು ಇವ್ರಿಗೆ ಕೊಟ್ಟಾಡ ಕಿಸದಾನ ಹೊಳೋದು. ಹಲೋ ಯಾರವ ಈ ದೇಶದಾಗ ಸತ್ತಂತ ಗಾಂಧಿ ಸತ್ತಾಗ ಏನಾರೇ ಅವ್ರು ಹತ್ರೇನು? ನೆಹರು ಗುಲಾಬಿ ಹೂವು ಇಟ್ಕೊಂಡು ಅಡ್ಡಾಡೋ ಸತ್ರ ಹತ್ರೇನು? ಇಂದಿರಾ ಗಾಂಧಿ ಸತ್ತಾಗ ಹತ್ರೇನು? ಮತ್ತು ಇವ್ರು ಯಾಕೆ ಹೇಳ್ತಾರೆ ನನ್ನ ಮಕ್ಕಳು? ಇವರು ಅಂದ್ರೆ ಇವ್ರಿಗೆ ಏನಾಗಿದೆ ಅಂದರೆ, ನಮ್ಮ ದೇಶದ ಅನ್ನ ತಿಂತಾರೆ, ನಮ್ಮ ದೇಶದ ನೀರು ಕುಡಿತಾರೆ, ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಒಬ್ಬ ರಾಜ್ಯಸಭಾ ಗೆದ್ದು ಬಂದ ಈ ಕಡೆ ಮೊನ್ನೆ, ಪಾಕಿಸ್ತಾನ ಜಿಂದಾಬಾದ್ ಅಂತ ಅವ್ನ ಮಗನಿಗಿನ ಅಂದ. ಅವ ರಾಜ್ಯಸಭಾ ಸದಸ್ಯ ಅದ. ಹೆಸರು ನನಗೆ ಗೊತ್ತಿಲ್ಲ, ನೀವೇ ಹೇಳ್ಬೇಕಿಲ್ಲ. ಕೋಲಾರದವರು ನಾಸಿರ್ ಹುಸೇನ್. ಮುಂದೆ ಅಂದಿಲ್ಲ ಅಂತ ಹೇಳಿದ್ರು ನಮ್ಮ ಗೃಹ ಮಂತ್ರಿ. ನಾ ಹೇಳಿದೆ ಸ್ಪೀಕರ್ ಅವರಿಗೆ,
ಈ ದೇಶದ ಅನ್ನ ತಿಂದು ನೀರು ಕುಡಿದಂಥ ಆ ದೇಶದ್ರೋಹಿಗಳು ಏನದಾರಲ್ಲ ಅವರು ತಾಯ್ಗಣ್ಣನ ಮಕ್ಕಳು ಹರಾಮ್